ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಾಗಲಕೋಟೆಯಲ್ಲಿ ಒಂದು ಭೀಕರ ಅಪಘಾತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತ ನೋಡ್ತಾ ಹೋಗೋಣ. ಗರ್ಭಿಣಿ ಇದ್ದ ಆಂಬ್ಯುಲೆನ್ಸ್ಗೆ ಇನ್ನೋವಾ ಕಾರು ಡಿಕ್ಕಿ ಹೊಡೆದಿದೆ. ಬಾಗಲಕೋಟೆಯ ನವನಗರದಲ್ಲಿ ನಡೆದಿರತಕ್ಕಂಥ ಘಟನೆ. ಗರ್ಭಿಣಿ ಇದ್ದ ಆಂಬ್ಯುಲೆನ್ಸ್ಗೆ ಸರ್ಕಾರಿ ಆಸ್ಪತ್ರೆ ಕಡೆಗೆ ಹೊರಟಿತ್ತು ಈ ಆಂಬ್ಯುಲೆನ್ಸ್ ಅಂತ ಈಗ ಗೊತ್ತಾಗ್ತಾ ಇದೆ. ಕಾರು ಡಿಕ್ಕಿಯ ರಭಸಕ್ಕೆ ಉರುಳಿ ಬಿದ್ದಿದೆ ಆಂಬ್ಯುಲೆನ್ಸ್ ವಾಹನ. ಆಂಬ್ಯುಲೆನ್ಸ್ನಲ್ಲಿದ್ದ ಗರ್ಭಿಣಿಯನ್ನ ಯುವಕರು ರಕ್ಷಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಸದ್ಯ ಯಾವುದೇ ಅನಾಹುತ ಸಂಭವಿಸಿಲ್ಲ, ಪುಣ್ಯ. ತುಂಬು ಗರ್ಭಿಣಿಯೊಬ್ಬರು ಇದ್ದಂತಹ ಆಂಬ್ಯುಲೆನ್ಸ್ಗೆ ಕಾರ್ ಡಿಕ್ಕಿ ಹೊಡೆದು ಆಂಬ್ಯುಲೆನ್ಸೇ ಉರುಳು ಬಿದ್ದಿದೆ. ಹಾಗಿದ್ರೂ ಕೂಡ ನೋಡಿ ಏನೂ ಆಗಿಲ್ಲ. ಬಟ್ ಒಳಗಡೆ ಇದ್ದಂತಹ ಗರ್ಭಿಣಿ ಆಕೆಗೆ ರಕ್ಷಣೆ ಮಾಡಿದ್ದಾರೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಯುವಕರೆಲ್ಲ. ನೋಡಿ ಅದು ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ಕಂಪ್ಲೀಟ್ ಬ್ಯಾಲೆನ್ಸ್ ಹೋಗಿದೆ ಗಾಡಿ. ಗರ್ಭಿಣಿಯೊಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಆಂಬ್ಯುಲೆನ್ಸ್ಗೆ ಇನ್ನೋವಾ ಕಾರು ಬಂದು ಡಿಕ್ಕಿ ಹೊಡೆದಿದೆ. ಅದು ಸೈಡ್ನಲ್ಲಿ ಹಿಂಭಾಗದಲ್ಲಿ ಹೊಡೆದಿರೋದು. ಕಂಪ್ಲೀಟ್ ಪಲ್ಟಿ ಆಗಿಬಿಟ್ಟಿದೆ ಆಂಬ್ಯುಲೆನ್ಸ್. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಆದರೆ ಅಲ್ಲೇ ಇದ್ದಂತಹ ಸ್ಥಳೀಯರು ಇಮ್ಮಿಡಿಯೇಟಾಗಿ ನೋಡಿ ಆ ಪಲ್ಟಿಯಾಗಿ ಬಿದ್ದಿರೋ ಆಂಬ್ಯುಲೆನ್ಸ್ನಲ್ಲೇ ಗರ್ಭಿಣಿಯನ್ನು ರಕ್ಷಣೆ ಮಾಡಿದ್ದಾರೆ. ಯಾವುದೇ ಅನಾಹುತವಾಗಿಲ್ಲ ಅಂತಕ್ಕಂಥದ್ದೇ ಈಗ ಸದ್ಯದ ಅದೃಷ್ಟದ ವಿಚಾರ. ಆಕೆಗೂ ಕೂಡ ಏನೂ ತೊಂದರೆ ಆಗಿಲ್ಲ ಅಂತ. ಚೆಕಿಂಗ್ ಮಾಡಿಸೋದಕ್ಕೋ ಚೆಕಪ್ಗೋ ಅಥವಾ ಡೆಲಿವರಿಗೆ ಅಂತನೋ ಹೋಗ್ತಾ ಇದ್ದ ಗರ್ಭಿಣಿ. ಸಾಮಾನ್ಯ ಈ ಥರ ಆದಾಗ ತುಂಬ ಏಟು ಬೀಳುತ್ತೆ. ಆ್ಯಂಬುಲೆನ್ಸ್ ಪಲ್ಟಿ ಆದರೆ ವೆಹಿಕಲ್ಲು ಸೈಡ್ನಲ್ಲಿ ಏಟು ಬೀಳುತ್ತೆ. ಬಟ್ ಆ ಥರ ಏನೂ ಆಗಿಲ್ಲ ಪುಣ್ಯಕ್ಕೆ. ಅದೃಷ್ಟವಶಾತ್ ಆಕೆ ಪಾರಾಗಿರ್ತಕ್ಕಂಥದ್ದು. ಯಾವುದೇ ಅನಾಹುತಗಳಾಗಿಲ್ಲ. ಇಲ್ಲಾಂದರೆ ಎರಡೆರಡು ಜೀವ ಪಾಪ ದೊಡ್ಡ ಸಮಸ್ಯೆ ಆಗ್ತಾಯಿತ್ತು. ಪುಣ್ಯಕ್ಕೇನೂ ಆಗಿಲ್ಲ. ಇದು ಬಾಗಲಕೋಟೆಯ ನವನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಕಾರು ಡಿಕ್ಕಿಯ ರಭಸಕ್ಕೆ ಪಲ್ಟಿ ಆಗಿಬಿಟ್ಟಿದೆ ಆ್ಯಂಬುಲೆನ್ಸ್. ಆದರೆ ಆ್ಯಂಬುಲೆನ್ಸ್ನಲ್ಲಿದ್ದಂತಹ ಗರ್ಭಿಣಿಯನ್ನು ಯುವಕರು ರಕ್ಷಣೆ ಮಾಡಿ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವಿ ಹಳ್ಳೂರು ಅವರಿಂದ ಪಡ್ಕೊಳ್ಳೋಣ. ರವಿ, ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ದೊಡ್ಡ ಅನಾಹುತನೇ ಆಗಬೇಕಾಗಿತ್ತು. ಅದೃಷ್ಟವಶಾತ್ ಆ ಥರ ಏನೂ ಆಗಿಲ್ಲ. ಹೇಗೆ ರಕ್ಷಣೆ ಮಾಡಿದ್ರು ಗರ್ಭಿಣಿಯನ್ನ? ಆಕೆ ಆರೋಗ್ಯ ಹೇಗಿದೆ? ಏನಾಯ್ತು ಆ ನಂತರ ಅಂತ? ಹೌದು ಅರವಿಂದ್, ಏನು ಒಂದು ಗರ್ಭಿಣಿ ಮಹಿಳೆಯನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಬಾಗಲಕೋಟೆಯಿಂದ ಈ ಜಿಲ್ಲಾಸ್ಪತ್ರೆ ಕಡೆಗೆ ಹೊರಟಿತ್ತು. ಆದ್ರೆ ಅದೇ ಸಮಯದಲ್ಲಿ ಒಂದು ಇನ್ನೋವಾ ಕಾರ್ ಏನಿದೆ ಅದು ನವನಗರ ಭಾಗದಿಂದ ಹೊರವಲಯಕ್ಕೆ ಹೊರಟಿತ್ತು. ಆ ಹೊರವಲಯಕ್ಕೆ ಹೊರಟಾಗ ವೇಗವಾಗಿ ಬಂದಂತ ಇನ್ನೋವಾ ಈ ಆಂಬ್ಯುಲೆನ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದಿಢೀರ್ನೆ ಈ ಆಂಬ್ಯುಲೆನ್ಸ್ ವಾಹನ ಪಲ್ಟಿಯಾಗಿ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟವಶಾತ್ ಆ ಗರ್ಭಿಣಿ ಮಹಿಳೆಗಾಗ್ಲಿ ಅಥವಾ ಚಾಲಕರಿಗಾಗ್ಲಿ ಯಾವುದೇ ಅನಾಹುತ ಆಗಿಲ್ಲ. ಪಲ್ಟಿ ಬಿದ್ದಂತ ಆಂಬ್ಯುಲೆನ್ಸ್ ಅನ್ನ ಸ್ಥಳೀಯರು ನೋಡಿದ ತಕ್ಷಣವೇ ಅವರ ರಕ್ಷಣೆಗೆ ಧಾವಿಸಿದ್ರು. ಏನು ಮುಂದಿನ ಡೋರ್ ಮೂಲಕ ಅವರನ್ನ ಹೊರತೆಗೆಯುವಂತಹ ಕೆಲಸ ಆಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ರವಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ, ಬಟ್ ಪ್ರಾಣಾಪಾಯದ ರೀತಿಯಲ್ಲಿ ಏನೂ ಆಗಿಲ್ಲ.